ಹಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಜೋಳದ ಹಿಟ್ಟಿನ ದೋಸೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಮಗೆ 1 ಕಪ್ಪು ಜೋಳದ ಹಿಟ್ಟು ಬೇಕಾಗುತ್ತೆ. ಸೊ ನಾನು 1 ಕಪ್ಪು ಜೋಳದ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಮತ್ತು ಇನ್ನು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು. ಇಷ್ಟು ಸಾಮಗ್ರಿಗಳು ನಮಗೆ ಬೇಕಾಗುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕೋಬೇಕಾಗತ್ತೆ. ಆಮೇಲೆ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬೇಡಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀರನ್ನು ಹಾಕೋಬೇಕಾಗತ್ತೆ. ಸ್ವಲ್ಪನೇ ನೀರು ನೋಡಿ ಹಾಕಬೇಕಾಗತ್ತೆ. ನೋಡ್ಬೋದು, ನಾನು ಹಿಟ್ಟು ಕಲಿಸ್ತಾ ಇದ್ದೀನಿ ಇವಾಗ. ನೀವು ನೋಡ್ಕೊಂಡ್ಬಿಟ್ಟು ನೀರು ಹಾಕಬೇಕಾಗತ್ತೆ. ನಾನು ಕೊಟ್ಟಿರೋ ಮೆಜರ್ಮೆಂಟಲ್ಲಿ ನೀವು ತೊಗೊಂಡ್ರೆ ನಿಮಗೆ 2.5 ಗ್ಲಾಸಷ್ಟು ನೀರು ಬೇಕಾಗುತ್ತೆ ಇದಕ್ಕೆ. ಓಕೆ, ಗಂಟಿಲ್ಲದೆ ಇರೋ ಥರ ನೀವು ನೀಟಾಗಿ ಕಲಿಸ್ಬೇಕಾಗತ್ತೆ. ನೀರು ಹಾಕ್ತಾ ಕಲಸಿ. ಇವಾಗ ನಿಮಗೆ ನೋಡ್ಬೋದು ಎಷ್ಟು ತೆಳುವಾಗಿ ಬಂದಿದೆ ಅಂತ. ಓಕೆ, ಸೊ ಇದನ್ನು 10 ನಿಮಿಷ ಬಿಡಬೇಕು ನೆನೆಲಿಕ್ಕೆ. ನೋಡಿ, ಇವಾಗ 10 ನಿಮಿಷ ಆಗಿದೆ. ಹಂಚು ಕಾಯ್ಲಿಕ್ಕೆ ಬಿಡಬೇಕು. ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕೋತಿದ್ದೀನಿ ಟೇಸ್ಟ್ಗೋಸ್ಕರ. ನೀವು ಜೀರಿಗೆ ಹಾಕಿದರೆ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇವಾಗ ಹಂಚು ಕಾದಿದೆ. ನಾನು ಆಯಿಲ್ ಹಚ್ತೀನಿ. ಆಯಿಲ್ ಬಾಟಲ್ ಬಂದುಬಿಟ್ಟು ನಾನು ಮೀಶೋದಲ್ಲಿ ತರಿಸಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಸೋರುತ್ತೆ ಮಾಡುತ್ತೆ ಅನ್ನೋ ಟೆನ್ಷನ್ ಇರಲ್ಲ ನಿಮಗೆ. ಸೊ ಈ ಪ್ರಾಡಕ್ಟು ಲಿಂಕ್ ಬೇಕು ಅಂತಂದರೆ ಸೊ ಆಲ್ರೆಡಿ ನಾನು ಡಿಸ್ಕ್ರಿಪ್ಷನಲ್ಲಿದೆ, ನೀವು ಬೈ ಮಾಡಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನಾನು ದೋಸೆ ಹಿಟ್ಟನ್ನು ಹಂಚಿಗೆ ಹಾಕ್ತೀನಿ. ನೋಡ್ಬೋದು ನಾನು ಯಾವ ಥರ ಹಾಕ್ತಿದ್ದೀನಿ ಅಂತ. ನೀರು ದೋಸೆಗೆಲ್ಲ ಹಾಕ್ತಿರಲ್ವ, ಅದೇ ಥರನೇ ಸ್ವಲ್ಪ ತೊಗೊಂಡ್ಬಿಟ್ಟು ಹಾಕಬೇಕಾಗತ್ತೆ ಇದಕ್ಕೆ. ಇವಾಗ ನಾನು ಇದ್ರ ಮೇಲೆ ಮತ್ತೆ ಆಯಿಲ್ನ ಹಾಕ್ತಾಯಿದ್ದೀನಿ. ಇವಾಗ ಒಂದು ಪ್ಲೇಟಿಂದ ಇದನ್ನು ಮುಚ್ಚಿಬಿಡಿ. 1 ನಿಮಿಷ ಸಾಕು, ಇದು ಚೆನ್ನಾಗಿ ಬೆಂದಿರುತ್ತೆ. ನೋಡ್ಬೋದು ಯಾವ ಥರ ಬೆಂದಿದೆ ಅಂತ. ನಾನಿವಾಗ ಮತ್ತೆ ಇದನ್ನು ಹೊಳ್ಸಾಕ್ತೀನಿ. ಸೊ ಹೊಳಿಸಿ ಒಂದು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕಾಗತ್ತೆ. ಇದು ನಿಮಗೆ ಮಸಾಲೆ ದೋಸೆ ಥರ ಕ್ರಿಸ್ಪಿಯಾಗಿರಲ್ಲ. ಇದು ಸ್ವಲ್ಪ ಸಾಫ್ಟಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಇರುತ್ತೆ. 2 ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ. ಸೊ ನೀವು ತಿಂತಾಯಿದ್ರೆ ಎಷ್ಟು ತಿಂತೀರಾ ಅಂತ ಲೆಕ್ಕನೇ ಸಿಗೋಲ್ಲ ನಿಮಗೆ, ಅಷ್ಟು ಚೆನ್ನಾಗಿರುತ್ತೆ. ಚಟ್ನಿ ರೆಸಿಪಿ ಬಂದುಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಇವಾಗ ನಾನು ಅದೇ ದೋಸೆ ಹಿಟ್ಟಿಗೆ ಕ್ಯಾರೆಟ್ನ ಮಿಕ್ಸಿ ಮಾಡಿ ಹಾಕ್ತೀನಿ. ಏನಕ್ಕಂದರೆ ನನ್ನ ಮಗನಿಗೋಸ್ಕರ. ನನ್ನ ಮಗ ತರಕಾರಿ ಎಲ್ಲ ಇನ್ನೂ ತಿನ್ಲಿಕ್ಕೆ ಬರಲ್ಲ ಅಲ್ವಾ, ಅವನಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಸೊ ನಾನು ನೋಡ್ಬೋದು, ನಾನು ಆಲ್ರೆಡಿ ರುಬ್ಕೊಂಬಂದಿದ್ದೀನಿ ಕ್ಯಾರೆಟ್ ಹಾಕಿ ಅದೇ ದೋಸೆ ಹಿಟ್ಟಿಗೆ. ನಾನಿಲ್ಲಿ ಆಯಿಲ್ ಬದಲು ತುಪ್ಪ ಹಾಕ್ತಾಯಿದ್ದೀನಿ ಅವನಿಗೋಸ್ಕರ ಅಂತ. ಸೊ ತುಪ್ಪ ಹಾಕಿದ ಮೇಲೆ ದೋಸೆ ಹಾಕಿದ್ದೀನಿ. ಮೇಲ್ಗಡೆ ಮತ್ತೆ ತುಪ್ಪ ಸವರಿ ಮುಚ್ಚಿಬಿಡ್ತೀನಿ. 1 ನಿಮಿಷ ಆದಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದನ್ನು ಮತ್ತೆ ಹೊಳಸಾಕ್ತೀನಿ. ಮತ್ತೆ ಮುಚ್ಚಬೇಕು. ಒಂದು ನಿಮಿಷ ಆದರೆ ಸಾಕು. ಮಕ್ಕಳೆಲ್ಲ ತಿನ್ನಲ್ಲ ಅಂತ ಹಠ ಮಾಡ್ತಾರಲ್ಲ ತರಕಾರಿನ, ಈ ಥರ ಮಾಡಿಕೊಟ್ರೆ ಖಂಡಿತ ತಿಂತಾರೆ. ಟ್ರೈ ಮಾಡಿ ನೋಡಿ ನೀವು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ನನ್ನ ರೆಸಿಪಿಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.